ಎಲ್ಲಿ ಹೋಗುದಂತೇಳಿ ತೀರ್ಮಾನನ ಮಾಡ್ಲಿಲ್ಲ. ಯಪ್ಪ ಅಲ್ಲಿ ಹೋದ್ರು ಅನು ಅಕ್ಕ ನಿಮ್ಗೆ ಎಲ್ಲಿ ಅಂತೀರಪ್ಪ ಅಲ್ಲಿ ಬರ್ತೇನೆ ನಾನು ಅಂತ ಆಕಿ ಅಂತಾಳ. ರೀ ಅಷ್ಟೇ ಚಿಂತೆ ಮಾಡ್ತೀರಿ, ನಂಗೆ ಕಾಶ್ಮೀರ ನೋಡ್ಬೇಕಂತ ಬಹಳ ಆಸೆ. ಕಾಶ್ಮೀರ್ ಹೋಗೋಣ. ಏನಂದಿ? ಕಾಶ್ಮೀರ ರೊಕ್ಕ ಕೊಟ್ಟು ಅಲ್ಲಿಗೆ ಹೋಗಿ ಮುಕ್ಕಳ ಗುಂಡೋಡ್ಸ್ಕೊ ಅಂದೇನು? ಬೇಕಾಗಿಲ್ಲ, ತಣ್ಣಗ ಇಲ್ಲೇ ಯಾವ್ದಾರ ಸೇಫಿಟ್ ಜಗಾಕ್ ಹೋಗುನು. ಛೀ, ಏನ್ ಮಾತಾಡ್ತೀರಿ? ಇಲ್ಲ ಮರಯ್ಯ, ಮೊದ್ಲ ಅಲ್ಲಿ ಸ್ವಲ್ಪ ಟೆರರಿಸ್ಟ್ ಕಾಟ್ ಐತಿ. ಯಾವಾಗ ಯಾಕಡಿಂದ ಯಾವ AK-47 ಗುಂಡು ಪಂಡು ತಂದು ದೊಡ್ಡ ಹಾರಿಸ್ತಾನ ಗೊತ್ತಿಲ್ಲ. ಆದ್ರೆ ರೊಕ್ಕ ಕೊಟ್ಟು ಆತಂಕದಾಗಿರೋ ಬದ್ಲಿ ಅಲ್ಲೇ ಬೇಕಾದ್ರೆ ಮುಂದೆ ಮನಾಲಿಗೆ ಹೋಗುನು, ಬೇಕಾದಂಗೈತಿ. ಅಷ್ಟು ಇದೂ ಇಲ್ಲ, ಆರಾಮ್ ಖುಷಿಯಾಗಿ ಅಲ್ಲೂ ಸ್ನೋ ಇರ್ತೈತಿ, ಎಲ್ಲ ಇರ್ತೈತಿ, ನೋಡ್ಬೋದು. ಇಲ್ರಿ ಮೊದ್ಲಿನಂಗಿಲ್ಲ, ಈಗ ಅದು ಸೇಫ್ ಆಗೈತಿ. ಆದ್ರೂ ಅಷ್ಟೇನಿಲ್ಲ. ಆದ್ರೂ ನನ್ನ ಜೀವ ಕೈ ಹಿಡ್ಕೊಂಡು ನಾನು ಇಲ್ಲಕ್ ತಯಾರಿಲ್ಲ ಮರಯ್ಯ, ಅದಕ್ಕೆ ಬೇಡ. ರೊಕ್ಕ ಕೊಟ್ಟು ಹೋಗಿ ಅಲ್ಲಿ ಗುಂಡು ಹೊಡ್ಸ್ಕೋಬೇಕು. ಆಯ್ತು ಬಿಡ್ರಿ, ನಿಮ್ಗೆ ಎಲ್ಲಿ ಅಂತೀರ ಅಲ್ಲಿ ಹೋಗುನ್. ಏನು ನನ್ ಮುದ್ದಿನ ಮಗಳು ಯಾಕೋ ಬಾಳ ಬೇಜಾರ್ ಮಾಡ್ಕೊಂಡಾಳ? ಯಾಕವಾ ಏನಾತ? ಯಾಕ ಏನಾತ? ಮಕ ಯಾಕೆ ಸಪ್ಪಗ್ ಮಾಡ್ಕೊಂಡಿ? ಮತ್ತೆ ಯಾಕಂದ್ರ ಅಪ್ಪ ಇವ್ರೆಲ್ಲರೂ ಅಲ್ಲಿ ಇಲ್ಲಿ ಟ್ರಿಪ್ ಹೊಂಟಾರ, ನನಗ್ ಬೇಜಾರಾಗಂಗಿಲ್ಲನಪ್ಪ. ನಾನೆಲ್ಲಿ ಹೋಗ್ಬೇಕು? ಅದಕ್ಕೆ ನಾನು ಹೋಗ್ತೀನಿ ಅವ್ರ ಜೊತೆಗೆ. ಇಲ್ಲ ನನ್ನ ಎಲ್ಲರೂ ನೀವು ಕರ್ಕೊಂಡು ಹೋಗ್ರಿ ಇಬ್ರು. ನಾನು ಊರ್ ನೋಡ್ಬೇಕು. ನಾನು ಅಕ್ಕನು ಮನೆಗಿಲ್ಲ, ಆಗಿನೂ ಹೊಂಟಾಳ, ಇವರು ಹೊಂಟಾರ. ನೀನು ಆಫೀಸ್ಗೆ ಹೋಗಿ ಅವ ನೋಡಿದ್ರೆ 3 ಹೊತ್ತು ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದನ್ನ ಮಾಡು, ಇದನ್ನ ಮಾಡು ಅಂತ ಬೈತಿರ್ತಾಳ. ನಾನು ಎಲ್ಲಿಗೆ ಹೋಗ್ಬೇಕು ಹೇಳೀಗ? ಆತಾತು, ನೀನು ನಮ್ಮ ಜೊತೆಗೆ ಬರುವಂತಿ. ಆತ 5 ಮಂದಿ ಹೋಗುನ್. ಅಯ್ಯ ಅಣ್ಣ, ನಾನು ಬರ್ಲಿ ನಿಮ್ ಜೊತೆಗೆ? ಇದೀ ಕಡೆ ಒಂದ್ ಸಮಾಧಿ ಬಿದ್ದಂಗ ನಿನ್ನ ಬೇರೆ ಕರ್ಕೊಂಡ ಕರ್ತಡಿ ಅವ್ರು. ಬೆನ್ನತ್ತಿದ್ ಬೇತಾಳ್ದಂಗ ನೀ ಯಾಕೆ ಹೋಗಿ? ಅವ್ರಿಬ್ರು ಗಂಡ ಐತಿ ಒಂದ್ ಕ್ವಾಣಿ ತಗೋತಾರ, ಇವ್ರಿಬ್ರು ಗಂಡ ಐತಿ ಒಂದ್ ಕ್ವಾಣಿ ತಗೋತಾರ. ನಿನಗೋಬೇಕೀಗ ಮತ್ತೊಂದ್ ಕ್ವಾಣಿ ತಗೊಳಕತ್ತಿತ್ತನ? ಸುಮ್ನಿರ. ಏನ್ ಹೋಗಿ ಮಾಡ್ತಿ ಕಾಲಿ ಪೀಲಿ? ಮತ್ತ ಸುಮ್ನಿರ, ಆರಾಮ ಇಲ್ಲೇ ಇರ. ಅವ್ರ ಜೊತೆಗೆ ಎದಕೊಂಟಿ. ಅವ್ರಲ್ಲಿ ಹೋಗಿ ಬರ್ಲಿ, ಮತ್ತೊಂದ್ಸಲ ಅಷ್ಟ್ರು ಕೂಡ ಮತ್ತೊಂದ್ ಯಾವ್ದಾರ ಊರಿಗೆ ಹೋಗುನಂತ. ನಾನು ಅವ್ರ ಜೊತೆಗೆ ಅವ್ರ ರೂಮ್ನಾಗ ಇರ್ತೀನಿ ತಗೋ. ಏನ್ 3 ಬೆಡ್ ಇರೋದ್ ತಗೊಂಡ್ರೆ ಆಗಂಗಿಲ್ಲನ? ಏ ಕಬರ್ಗೇಡಿ, ಸ್ವಲ್ಪ ಮುಚ್ಚ ಬಾಯಿ. ಯಪ್ಪ ಅರವಿಂದ, ಈಕಿ ಏನ್ ಬೇಡ, ನೀವ್ ಅಷ್ಟ ಹೋಗಿ ಬೇರೆ 4 ಮಂದಿ. ನಾನು, ನೀನು, ನಿಮ್ಮಪ್ಪ ಎಲ್ಲರೂ ಹೋಗ್ರಿ. ನಾನ್ ಸುಳ್ಳು ಆಶ್ವಾಸನೆ ಎಲ್ಲ ಕೊಡಂಗಿಲ್ಲ, ಯಾಕಂದ್ರೆ ನಾನ್ ಫುಲ್ ಬಿಸಿ ಇದೆ, ನಂಗಂತೂ ಬರಕ್ಕಾಗಂಗಿಲ್ಲ. ಈಗ ಅರವಿಂದನೋ ಮತ್ತೆ ಪಾರ್ವತಿನೋ ಅಲ್ಲಿ ಹೊಂಟಾರ ಅಂದ್ಮೇಲೆ ಮತ್ತೆ ಆಫೀಸ್ ಕಡೆ ನಾನು ನೋಡ್ಕೋಬೇಕು. ಏನ ಮೊದ್ಲೇ ಯಾಕೋ ಸ್ವಲ್ಪ ಮಿಸ್ ಹೊಡಿತಾ ಐತಿ, ಏನೋ ಸುದ್ದಿ ಕಿವಿಗೆ ಬಿದ್ದೈತಿ. ಈಗ ನಾನು ಆಫೀಸ್ ರಜೆ ಮಾಡಕ್ಕಾಗಲ್ಲ, ಅದಕ್ಕೆ ಬಂದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅರವಿಂದ್, ಪಾರ್ವತಿ, ಏನೋ ಅದು ಸ್ವಲ್ಪ ಮೀಟಿಂಗ್ ಮಾಡೋದೈತಿ, ಅದನ್ನ ಮಾಡೋಣ ಅಂತ. ಈಗ ಸದ್ಯಕ್ಕೆ ನೀವು ಹೋಗಿ ಬರ್ರಿ. ಏನ ನಾಳೆ ಹೋಗ್ತೀರಾ, ನಾಡ್ದು ಹೋಗ್ತೀರಾ ನೋಡ್ರಿ. ನಿಮ್ಗೆ ಯಾವಾಗ ಅನುಕೂಲಕ್ಕೈತಿ ಹೋಗಿ ಬಂದ್ಬಿಡ್ರಿ, ಪಟ ಮುಗಿಸ್ಬಿಡ್ರಿ. ಅಪ್ಪ ನಾಳೆ ಬೆಳಗ್ಗೆ ಆಫೀಸಿಗೆ ಬರ್ತೀವಿ. ಬಂದು ಸಂಜಿಕ ನಾನು ಮತ್ತೆ ಪಾರ್ವತಿ ಶಾಪಿಂಗ್ ಹೋಗ್ತೀವಿ. ಶಾಪಿಂಗ್ ಹೋಗಿ ನಮ್ಗೆ ಏನು ಬೇಕು ಸ್ವಲ್ಪ ತೊಗೊಂಡು ಅಲ್ಲಿ ಮತ್ತೆ ಅಲ್ಲೆಲ್ಲ ಕೋಲ್ಡ್ ವೆದರ್ ಅಲ್ಲಪ್ಪ, ಅದಕ್ಕೆ ಕೈಗೆ ಹಾಕೊಳ್ಳೋ ಗ್ಲೌಸ್, ಸ್ವೆಟರ್, ತಲೆಗೆ ಟಪ್ಕಿ ಅವೆಲ್ಲ ಇಲ್ಲ ನನ್ನ ಕಡೆನೂ. ಅದಕ್ಕೆ ಅಕ್ಕಿ ಕಡೆನೂ ಅದಾವ ಇಲ್ಲ ಗೊತ್ತಿಲ್ಲ. ಅವೆಲ್ಲ ಪರ್ಚೇಸ್ ಮಾಡ್ಕೊಂಡು ಆರಾಮಾಗಿ ನಾವು ನಾಡ್ದ ಬೆಳಿಗ್ಗೆನೇ ಹೋಗ್ಬಿಡ್ತೀವಪ್ಪ. ಸರಿಪ್ಪ, ಹಂಗ ನಿಮ್ಮ ಮಾವಗೂ ಫೋನ್ ಹಚ್ಚಿ ಹೇಳ್ಬಿಡ, ನಿಮ್ಮ ಅಕ್ಕಗೂ ಅವ್ರು ಏನು ತಗೋಬೇಕು ನೋಡು. ಇಲ್ಲ ನಿಮ್ಮ ಅಕ್ಕನ ಅರವಿಂದ, ನಾನು ಹೇಳುದಾದ್ರೆ ನೀನು ಅನುಗೂ ಬಾ ಅಂತ ಹೇಳ, ಅಕ್ಕಿನೂ ಕರ್ಕೊಂಡ ಶಾಪಿಂಗ್ ಹೋಗ್ರಿ. ಏನೇನ್ ಬೇಕು ಏನ್ ಬೇಡ ಎಲ್ಲ ಪ್ರತಿಯೊಂದು ತಗೊಂಡ್ಮೇಲೆ ನೀನೇ ಅಮೌಂಟ್ ಕೊಡು. ಏನ ಆದಿತ್ಯನ ಕಡೆ ಕೊಡಿಸ್ಬೇಡ, ಅವ್ನು ಸ್ವಲ್ಪ ಸ್ವಾಭಿಮಾನಿ ಜಾಸ್ತಿ, ಬೇಡ ಅಂತಾನ. ಆದ್ರೂ ನೀ ತಲೆ ಕೆಡ್ಸ್ಕೊಬೇಡ, ಎಲ್ಲ ತಗೊಂಡು ರೊಕ್ಕ ಕೊಡು. ಮತ್ತು ಸುಮ್ಮನೆ ಪಾಪ ಅವ್ರ ಹತ್ರ ಆಯ್ತೋ ಇಲ್ಲ, ನಾವು ಈಗ ಅದನ್ನೇ ತಗೋಬೇಕು ಇದನ್ನ ತಗೋಬೇಕಂದ್ರೆ ಅವನಿಗೂ ಕಷ್ಟ ಆಗೋದು ಬೇಡ. ಹ್ಞೂ ಅಪ್ಪ, ಆತ ಹಂಗೆ ಮಾಡ್ತೀನಿ ತಗೋ. ಸರಿ, ಹೊತ್ತಾತ, ಊಟ ಗಿಟ ಮಾಡಿ ಮಕ್ಕೋರಿಪ್ಪ. ಆಯ್ತಪ್ಪ. ಪಾರ್ವತಿ ಅವ್ರೆ, ನಿಮ್ಮ ಅವ್ರ ಫೋನ್ ಹಚ್ಚಕತ್ತಿದ್ರು ಆಗಲಿಂದ, ನೀನ್ ಫೋನ್ ಹಚ್ಚಲಿಲ್ಲನ ವಾಪಸ್ ಅವರಿಗೆ? ಅಯ್ಯೋ ಹೌದ್ರಿ, ಫೋನ್ ಹಚ್ಬೇಕಂದ್ರೆ ಅಷ್ಟೊತ್ತಿಗೆ ಮರ್ತೇ ಬಿಟ್ಟೆ. ಸರಿ, ನಾನು ಮಾತಾಡ್ತೀನಿ ತಡ್ರಿ. ಅವ್ವ ಅಶ್ವಿನಿ ಅಂದ್ಲು ಏನೋ ಬೈಯತ್ತಿದ್ದೆ ಅಂತಲ್ಲ? ಮತ್ತಿನೇನು ಹೋಗಿದ್ರಂತ ಎಲ್ಲಾರು ಅಕ್ಕಿ ಮನಿಗೆ, ಅನು ಮನಿಗೆ. ಮತ್ ನನಗೊಂದು ಮಾತು ಹೇಳ್ಬೇಕು ಬೇಡ, ನಾನು ಬರ್ತಿದ್ದೆ. ಅದು ಹೋಗ್ಲಿ ಬಿಡ, ಎಲ್ಲಾರು ಹೋಗ್ಬಿಡ್ತೀರಪ್ಪ ಮಧ್ಯಾಹ್ನದಾಗ ಒಬ್ಬೇಕೆ ಗುಗ್ಗಿಗತ್ತೆ ಕುಂತ ನನಗಂತರ ಸಾಕಾಗಿ ಹೋಗೈತೆ ನೋಡತ್ತಾಗ. ಕರೆನ ಬೇಜಾರಾಕೈತ್ ಬಿಡ ಅರವಿಂದ. ಯಾರಿಲ್ಲ ಮನ್ಯಾಗಂದ್ರ ಸೊಸಿನಾರ ಇರ್ತಾಳ ಹಂಗಾರ ಜೊತೆಗಿನ ಮ್ಯಾಗ ಅನ್ಕೊಂಡಿದ್ದೆ. ಮತ್ತೆ ಆಕಿನ ಎಲ್ಲಿ ನಿಮ್ಮ ಜೊತೆಗೆ ಬರಾಕತ್ತಾಳಲ್ಲ, ಅದಕ್ಕೆ ಮತ್ತೆ ಈಗ ಬೇಡ ಅನ್ನೋಕ್ಕೂ ಆಗಂಗಿಲ್ಲ. ಆಕಿದ ಪರಿಸ್ಥಿತಿ ಅಂತದೈತಿ. ಸ್ವಲ್ಪ ದಿನ ತಡಿಬೆ. ಅವ್ರಪ್ಪರ ಆರಾಮಾದ್ರೆ ಎದ್ದು ಓಡಾಡಂಗಾದ್ರೆ ಅಂದ್ರೆ ಆಕಿಗೆ ಮನ್ಯಾಗ ಇರಕ್ಕೆ ಹೇಳ್ತೀನಿ. ಆತಪ್ಪ, ಅದಕ್ಕೆ ನಾನು ಸುಮ್ಮನೆ ಹೋಗ್ಲಿ ಬಿಡು, ಮತ್ತೆ ಪಾಪಕ್ಕೆ ಪರಿಸ್ಥಿತಿನ ಹಂಗೈತಲ್ಲ ಅಂತೇಳಿ. ಸರಿ, ಆದ್ರೆ ಬೇಜಾರಾಕೈತಪ್ಪ ಮಧ್ಯಾಹ್ನದಾಗ. ಹೌದು, ಅನು ಮನೆಗೆ ಹೋಗಿದ್ರಲ್ಲ, ಹೆಂಗದಾಳ? ಆರಾಮದಾಳನ? ಅವ್ರ ಅತ್ತಿ ಚಲೋ ನೋಡ್ಕೊಂಡಾಳ? ಹೆಂಗ ಮನಿ? ಅವಾಗ ನೋಡಿದ್ ನಾನು, ಮತ್ತೆ ನೋಡೇ ಇಲ್ಲ ಮನಿನ. ಹೆಂಗ್ ಮನಿ ಚಲೋ ಐತೆ? ಹಿಂಬಾಗೈತೆ ಮನಿ? ಅವಾಗ ಸಣ್ಣದ ಈಗ ದೊಡ್ಡದಾಕತ್ತೇನ? ಇಲ್ಲ, ಅನುಕೂಲ ಐತಿ, ಮನಿ ಚಲೋ ಐತಿ. ಅಕ್ಕ ಆರಾಮದಾಳಲ್ಲಿ. ಬಟ್ ಅವ್ರ ಅತ್ತಿ ಸ್ವಲ್ಪ ಹಂಗ ಹಿಂಗೋ ಮಾತಾಡ್ತಾರ, ಗೊತ್ತಲ್ಲ ನಿಂಗೆ ಅವ್ರ ವಿಚಾರ. ಅಕ್ಕಗೆ ನಾನು ತಲೆ ಕೆಡ್ಸ್ಕೊಬಿಡಕ ಆರಾಮಿರ ಅಂತ ಹೇಳಿ ಬಂದೇನಿ. ನಿಮ್ಮ ಅಕ್ಕರ ಬಾಯಿ ಸತ್ತಕ್ಕೆಪ್ಪ, ಭಾಳ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಅವರ ಅತ್ತಿ ಅದು ಏನು ಒಟ ಹಸ್ತತೆ, ಏನು ಹೆಣ್ಮಗಳ ತಗ ಬಾಯಿ ಮುಚ್ಕೊಂಡಿರೋದೂ ಇಲ್ಲ. ಅದ್ರಾಗ ಬೇರೆ ಮಗಳು ಓಡೋಗಿ ಮದುವೆ ಮಾಡ್ಕೊಂಡಾಳ ಅಂತೀಯಲ್ಲ, ಅದೊಂದು ಸಿಟ್ಟಿರ್ತತೆ. ಯಾರದಾರ ಸಿಟ್ಟು ಯಾರದಾರ ಮೇಲೆ ಹಾಕ್ತದ ಅದು ಮುದ್ಗುಬಿ. ಸರಿ, ಆತಾತು ಹೇಳ್ರಿ, ಗೊತ್ತಾತ. ನಡಿ ಪಾರ್ವತಿ, ತಾಟ ಹಚ್ಚಿ ನಡಿ, ಹೊಟ್ಟಿಸ್ತದ ನನಗೂ. ಊಟ ಮಾಡಿ ಮಕ್ಕಳು. ನೀನ್ ಯಾಕೆ ಹೇಳ? ನಾಳೆ ನೀನು ಮದುವೆ ಮಾಡ್ಕೊಂಡು
ಆದ್ಮೇಲೆ ನಿನ್ ಗಂಡನ್ ಕೂಟ ಮನಾಲಿ ಪನಾಲಿ ಎಲ್ಲಾ ಕಡೆ ಅಡ್ಡಾಡುವಂತ ಹೇಳ. ಈಗ ಹೊಂಟಿಲ್ಲಲ್ಲ ಅದನ್ನ ಹೇಳ್ರಿ, ಬೇಜಾರಾಕೈತ್ ನಂಗೆ. ಯವ್ವ ಆಕಿಗೆ ಬೇಜಾರಾಕೈತಂತ ಬರವಳ್ಳಕ್ ಬಿಡ್ಬೇ ಹೋಗ್ಲತ್ತಾಗ. ಅಣ್ಣನ ಕರ್ಕೊಂಡು ಹೋಗ್ಯಾನಂತ ನಿಂದೇನ್ ಪ್ರಾಬ್ಲಮ್? ಸುಮ್ನಿರವ ನೀನು, ನಾನು ಊರ್ ನೋಡ್ಬೇಕ. ಅಣ್ಣ ಅಣ್ಣ ಹಿಂಗ್ ಮಾಡ, ನನ್ಗ ಲಕ್ಷ್ಮಿ ಪಾಪ ಆಕಿಗೂ ಬೇಜಾರಾಕೈತಣ್ಣ. ಆಕಿದು ಎಕ್ಸಾಮ್ ಮುಗಿತೀಗ, ಆಕಿನೂ ಮತ್ ನನ್ನಷ್ಟೇ ಅಲ್ಲ ಈ ಕ್ಲಾಸ್, ಆಕಿದು ಎಕ್ಸಾಮ್ ಮುಗಿತ್ತು, ಆಕಿಗೂ ಬೇಜಾರಾಕೈತಿ. ಅದಕ್ಕೆ ಆಕಿನೂ ಕರೆದೆ ಅಂದ್ರ ಆಕಿ ನಾನು ಒಂದ್ ರೂಮ್ನಾಗ ಇರ್ತೀವಿ, ನೀನು ಅತ್ತಿಗೆಮ್ಮ ಒಂದ್ ರೂಮ್ನಾಗ ಇರ್ರಿ, ಅವ್ರು ಅಕ್ಕ ಅವ್ರ ಗಂಡ ಒಂದ್ ರೂಮ್ನಾಗ ಇರ್ತಾರ. ಹೌದಿಲ್ಲ? ಆರಾಮ ಆತ. ನಂಗೂ ಒಂದ್ ಕಂಪ್ನಿ ಸಿಕ್ತೈತಲ್ಲ, ಲಕ್ಷ್ಮಿ ಕರ್ಕೊಂಡು ಹೋಗುನು ಪ್ಲೀಸ್. ಪ್ಲೀಸ್ ಲಕ್ಷ್ಮಿ ಕರ್ಕೊಂಡು ಹೋಗುನ ಅಣ್ಣ, ಪ್ಲೀಸ್ ಅಣ್ಣ. ಸರಿ ಆಯ್ತು, ಆಕಿನ್ನೂ ಕರ್ಕೊಂಡು ಹೋಗುನಾತ. ಪಾಪ ಆಕಿಗೂ ಬೇಜಾರಾಗ್ತಿರ್ತದ. ಹೌದು ನೋಡು ಯವ್ವ, ಹೌದು ಲಕ್ಷ್ಮಿ ಈಕಿ ಜೊತೆ ನಾವು ಇಬ್ರು ಜೊತೆ ಅವ್ರಿಬ್ರು ಜೊತೆ ಚಲೋ ಆತಲ್ವೇ? ಅಲ್ಲಿ ಬಂದೇ ನಿಮ್ಮ ನೆಮ್ಮದಿಯಾಗಿರಕ್ ಬಿಡ್ತಾರಂತ ಮಾಡಿಯ ಇವ್ರು. ಒಟ ಕಿಟ್ಟಿ ಹಸ್ತಾರ ನೋಡಿ ಇಬ್ರು ಕೂಡ. ಏನು ಮಂಗ್ಯಾನಾಟ ಹಚ್ಚಿದ್ರಂದ್ರ ಆಮೇಲೆ ನೀವು ಊರ್ ನೋಡ್ತೀರಾ, ಇವ್ರನ್ನ ನೋಡ್ತೀರಾ? ನೋಡ್ರಿ ಏನ್ ಮಾಡ್ತೀರಿ. ಸುಮ್ನಿದೆ, ನಂಗೇನು ಅಷ್ಟು ಗೊತ್ತಾಗಲ್ಲನ. ಸುಮ್ನಿರಿ, ನೀವು ಒಟ ಹಚ್ಬೇಡ. ಎಸ್, ನಾನು ಹೋಗಕಿ ಲಕ್ಷ್ಮಿ ಬರ್ತಾಳೆ. ಅಣ್ಣ ಇವತ್ತು ಶಾಪಿಂಗಿಗೆ ನಾನು ಬರ್ತೀನಿ. ನೋಡ್ದೇನ್ ಎಷ್ಟು ಖುಷಿ ಆಗೈತೆ ಆಕಿಗೆ. ಹೋಗ್ಲಿ ಬಿಡವಾತಾಗ. ಏನಾರ ಮಾಡ್ರಪ್ಪ, ಒಟ್ಟ ಎಲ್ಲಾರು ಹೊಂಟ್ರಿ, ನಾವು ಬೇಕಿಲ್ ಗುಗಿಗತೆ ಇರ್ತೇನೆ. ಅವ ಅತ್ಯಾಕ್ ಬೇಜಾರ್ ಮಾಡ್ಕೊಂತಿ? ಆರಾಮ ಅಪ್ಪಾಜಿ ಇರ್ತತಿ, ಮಕ್ಳ ಕಾಟಿರಂಗಿಲ್ಲ. ಜಮ 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 ಜಮಾಯಿಸು ಜಮ ಜಮ. ನೋಡ್ರಿ ಇದನ್ ಕಬರ್ಗಿಡಿನ ಹೆಂಗ್ ಮಾತಾಡ್ತತಿ. ಅಲ್ಲ ಅವ ಹೇಳಿದ್ದೇನ್ ತಪ್ಪಂತ ಅನಿಸ್ಲಿಲ್ ಬಿಡು ನನಗ. ರೀ ಜಮ 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 ಜಮಾಯಿಸು, ಮಕ್ಕಳ ಇರಂಗಿಲ್ಲ ನಾನು ನೀನು ಲಗಾಯಿಸು. ಯವ್ವ ಮಾನ್ಗೆಡಿ. ಹಲೋ ಅವ್ವ, ಆರಾಮದಿ? ಯವ್ವ ಸ್ಪೀಕರ್ ಇಡು, ಸ್ಪೀಕರ್. ಅಯ್ಯೋ ಆರಾಮದೇನಮ್ಮ. ನಿಮ್ ತಂಗಿ ಅಗ್ಗಲಿಂದ ಬಿಟ್ಟು ಬಿಡದ ಫೋನ್ ಹಚ್ಚಕತ್ತಿದ್ಲ ನನಗ. ಪಾಪ ನೀ ಏನಾರ ಕೆಲಸ ಮಾಡಕತ್ತಿದ್ದೆ ಏನ? ಅಕ್ಕ ಫೋನ್ ಮಾಡಿದ್ರೆ ಫೋನ ಮಾಡಂಗಿಲ್ಲ ನೀನ. ಏ ಕಬರ್ಗೇಡಿ, ಅಲ್ಲೇನ್ ಮಾಡಕ್ ಕೆಲಸ ಇರಂಗಿಲ್ಲ ಅಂತ ಕೊಡಿ ಏನಕ್ಕಿಗೆ? ಪಾರ್ವತಿ, ನೀ ತಲೆ ಕೆಡ್ಸ್ಕೊಬೇಡವ. ನಿಂದ ಏನಾರ ಕೆಲಸ ಇದ್ದ ನೀ ಮಾಡ್ಕೋ. ಫೋನ್ ಬಂದ್ರೆ ಏನಾತ, ಕಟ್ ಮಾಡಿ ನಿಂಗೆ ಟೈಮ್ ಸಿಕ್ಕಾಗ ಹಚ್ಚುವಂತೀನ. ಹಂಗೇನಿಲ್ಬೇ, ಮಾತಾಡಕತ್ತಿದ್ವಾ. ಅದ ಮಾವರ ನನ್ನ ಇವ್ರನ್ನ ಅನುನ ಮತ್ತೆ ಆದಿತ್ಯ ಅಣ್ಣಾರನ್ನ ಹನಿಮೂನಿಗೆ ಕಳಿಸ್ತೀನಿ ಅಂತ ಹೇಳಿದ್ರ. ಅದಕ್ಕೆ ಯಾವ ಊರಿಗೆ ಹೋಗ್ತೀರಿ ಏನಂತ ಮಾತಾಡತ್ತಿದ್ರ. ಅದಕ್ಕೆ ಮನಾಲಿ, ಕಾಶ್ಮೀರ ಇಲ್ಲ ಯಾವ ಊರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ ಅಷ್ಟೇ, ಮತ್ತೇನಿಲ್ಲ. ಯಾರು ಬಿ ಅದು ಅಳಕತ್ತಿರೋದು? ಇನ್ಯಾರ ನಿಮ್ ಕಬರ್ಗೇಡಿ ತಂಗಿ. ಅದು ಯಾಕ ಅಳಕತ್ತಾಳ, ಯಾಕ ಕೇಳ್ತಂತಡಿ. ಯಾಕ ಇದಕ್ಕೆ ಅಳಕತ್ತಿ? ನಾನು ಹೋಗ್ತೀನಿ ಅಕ್ಕ, ನಾನು ಬರ್ತೀನಿ. ನಾನು ಎಲ್ಲಿ ಹೋಗೇ ಇಲ್ಲ, ಯಾವ ಊರು ನೋಡಿಲ್ಲ ಅಕ್ಕ, ನಾನು ಬರ್ತೀನಕ್ಕ. ಯೋ ದೇವ್ರೆ, ಏನ್ ಮರ್ಯಾದೆ ಕಳಿತೈತವ ಈ ಹುಡುಗಿ. ಅಲ್ಲ ಅವ್ರ ಗಂಡ ಇಂತಿ ಹೊಂಟಾರ, ನಡಕ್ ಹೋಗಿ ನೀ ಏನ್ ಮಾಡ್ತೀಯ? ಶಿವಪೂಜೆ ಕರಡೆ ಬಿಟ್ಟಂಗ ಸುಮ್ಮನಿರ. ಇಲ್ಲೋಡ ಹಿಂಗ್ ಮಾಡಕತ್ತಿ, ನೀನು ವೈರ್ ಹಾಸ್ಟೆಲ್ನಾಗ ಹಾಕ್ತೇನೆ ಮತ್ ನಾನು. ಲಕ್ಷ್ಮಿ ಬೇಜಾರು ಮಾಡ್ಕೋಬೇಡವ. ಈಗ ನಾ ಹೆಂಗೆ ಹೇಳಕತ್ತೈತಿ, ನೀನು ಕರ್ಕೊಂಡು ಹೋಗುನ ಅಂತೇಳಿ. ರೊಕ್ಕ ಏನು ನಾ ಕೊಡ್ತೇನೆ, ಪಾಪ ರೊಕ್ಕ ಇವ್ರದ್ದು. ಈಗ ನಾನು ಎಲ್ಲದೂ ವಿಚಾರ ಮಾಡ್ಬೇಕಾಕತ್ತಲ್ಲ. ಈಗ ಅದನ್ನೆಲ್ಲ ನೀ ದುಡ್ಡು ನಮ್ಮ ತಂಗಿದ್ ನೀವೇ ಖರ್ಚು ಮಾಡ್ರಿ, ಕರ್ಕೊಂಡು ಬರ್ರಿ ಅಂತ ಹೆಂಗೆ ಅನ್ನಕತ್ತೈತಿ. ಅದು ಅಲ್ಲದೆ ಇಲ್ಲಿ ಅಶ್ವಿನಿನೂ ಬರ್ತೀನಿ ಅಂತ ಹಠ ಹಿಡ್ದಾಳ. ಅಶ್ವಿನಿಗೂ ಬೇಡ ಅಂತ ಅತ್ತಿಯವ್ರು ಬಿಡ್ಸಾರ. ಅಂಥ ಟೈಮ್ನಾಗ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಏನು ತಿಳ್ಕೊಳಂಗಿಲ್ಲ. ಬೇಡ ಲಕ್ಷ್ಮಿ, ಇನ್ನೊಂದ್ಸಲ ಫ್ಯಾಮಿಲಿ ಟ್ರಿಪ್ ಎಲ್ಲ ಇಡೋಣಂತ, ಅವಾಗ ಅಷ್ಟು ಹೋಗೋಣಂತ, ಅವಾಗ ಮಸ್ತ್ ಎಂಜಾಯ್ ಮಾಡಕ್ ಬರ್ತೈತೆ. ಹೌದಿಲ್ಲ? ಈ ಸಲ ಬೇಡ ಲಕ್ಷ್ಮಿ. ಬರೀ ಹಿಂಗ ಅಂತ ಎಲ್ಲದಕ್ಕೆ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಹೋಗು, ನಾನು ಬರ್ತೀನಿ. ಮಾವು ಹೇಳ ಅಶ್ವಿನಿನು ಕರ್ಕೊ ಅಂತೇಳಿ. ಅಶ್ವಿನಿ ನಾನು ಜೊತೆ ಹಾಕೇವಿ, ನೀವು ಎಲ್ಲ ಜೋಡಿ ಇರ್ತೀರಿ, ಏನಾಗಂಗಿಲ್ಲ. ಇಲ್ಲೋಡ ಲಕ್ಷ್ಮಿ, ಎಲ್ಲದಕ್ಕೂ ಹಿಂಗ್ ಹಠ ಮಾಡಕತ್ತೆ ಅಂದ್ರೆ ಎದ್ದು ಚುಚ್ಚುಕಾಕಾಸ್ ಬಾಯಿಗೆ ಬರಿನ ಹಾಕ್ತಾನೆ. ಈಗ ಹೋಗಿ ಬರಿ ಆಗ್ತಾಳಂತ. ಎಕ್ಸಾಮ್ ಮುಗಿತು, ಸೂಟಿ ಕೊಡ್ತಿ, ಎಲ್ಲರೂ ಊರಿಗೆ ಹೋಗ್ತಾರೆ, ಎಲ್ಲರೂ ಹೊರಗೆ ಹೋಗ್ತಾರೆ. ನಾ ಎಲ್ಲ ಹೋಗಂಗಿಲ್ಲ, ಬರೀ ಇಲ್ಲೇ ಬಿದ್ದಿರ್ಬೇಕು. ಲಕ್ಷ್ಮಿ ಮನ್ ಏನ್ ಹೇಳ ನಿಂಗ? ಅಪ್ಪ ಅವಾಗ ಬ್ಯಾಸ್ರಕೈತಿ, ಹಂಗೆ ಬಾಯ್ ಮಾಡ್ಬಾರ್ದು ನೀನು. ಹಂಗೆ ಕಷ್ಟ ಸುಖ ತಿಳ್ಕೊಂಡು ನಡಿಬೇಕವ, ನೀ ಸಣ್ಣಕ್ಕೆಲ್ಲ ಅಂತ ಹೇಳೇನಿಲ್ಲ, ಮತ್ತೆ ಅದನ್ನ ಮಾಡಕತ್ತಿ. ನಿನಗೇನಲ್ಲ ಆರಾಮದಿ ಅದಕ್ಕಂತಿ. ಇಲ್ಲ ಎಲ್ಲ ಕೆಲಸ ಮಾಡಿರ್ತೀನಿ, ನಾನು ಕೇಳ್ಬೇಕಾರ ಅವನ್ನ. ಅಕ್ಕ ನಾನು ಊರಿಗೆ ಬರ್ತೀನಕ್ಕ, ನಾನು ಎಲ್ಲಿ ಹೋಗೇ ಇಲ್ಲ. ನೀನು ಮದುವೆ ಕೇಳ, ಅವಾಗ ನಿನ್ ಗಂಡ ನೀನ ಇಲ್ಲೇ ಕಳಿಸ್ತೀನತ್ತ. ನಿಂಗೆ ಸಿಕ್ಕಂತ ಚಲೋ ಗಂಡ ಸಿಕ್ಕ್ರೆ ಚಲೋ. ನನ್ಗೆ ಎಂತದಾರ ಒಂದು ಎಬ್ರೇಷ್ ಅಂತ ಸಿಕ್ತಂದ್ರ ಇದಾಯ್ತಲ್ಲ ಮುರಾಗ ಅಮಾಸಿ. ಇಂಥದ್ದು ಯಾವ್ದಾರ ಗಂಡ ಸಿಕ್ಕ್ರೆ ಅವ ಅಷ್ಟು ದೂರ ಊರಿಗೆ ಕರ್ಕೊಂಡು ಹೋಗ್ತಾನ. ಇದ ಊರಾಗ ಭಿಕ್ಷೆ ಬೇಡಕಸ್ತಾನ ಅಷ್ಟೇ. ಅಯ್ಯೋ ನೋಡಿಕಿನ್ ಮಾತಾಡೋದು. ಅವಂಗೆ ಕೊಟ್ಟು ನಿನ್ ಲಗ್ನ ಮಾಡ್ತೇವೆ ಕಬ್ರಿಗಡಿ. ಏನಾಯ್ತು, ಎದಕ್ ಬಿದ್ದಾಳಕತ್ತಾಳಿಕಿ? ಯಮ್ಮ ಪಾರ್ವತಿ ಅಕ್ಕ, ನಿನ್ನಮ್ಮ ಅವ್ರೆಲ್ಲಾರು ಹನಿಮನಿ ಹೊಂಟ್ರಂತ. ಹನುಮವನ್ ಮನಿಗೆ ಹೊಂಟ್ರಂತ? ಇಕ್ಕ ಅಲ್ಯಾಕ ಆಕಿ ಮನಿಗೆ ಎದಕ್ ಹೊಂಟಾರ ಇವ್ರು? ಹೋಗ ಯವ್ವ ಹೋಗ, ಆಕಿ ಅಂಜಲ್ಗಲ್ಲಿ ಕಾಗಿ ಹೊಡಿಲಾರ್ದಕ್ಕೆ ಏನು ಊಟಕ್ಕೆ ಏನಾದ್ರು ಕರ್ದಾಳನು ಹೊಸ ಮದ ಮಕ್ಕಳು ಅಂತೇಳಿ? ಏನ್ ಬಗ್ಗೆನೇ ಇವ?
ಆದ್ರೂ ಆ ಬಿಡಾಡಿ ಮನೆಗೆ ಎದಕ್ಕೆ ಹೋಗಿದ್ದಾರವ ಇವ್ರಂತ ನನ್ನ ತಗ. ಹೋಗ್ಬೇಡ ಹೋಗ್ಬೇಡ ಪಾರ್ವತಿ, ಹೋಗ್ಬೇಡ. ಹೋಗಿ ಹೋಗಿ ನಿನಗೆ ಹೇಳಕತ್ತೀನಲ್ಲ ನಾನು. ಹನಿಮೂನಿಗೆ ಹೊಂಟಾರಂತ. ಹನಿಮಲಿಗೆ ಹೊಂಟಾರಂತ? ಅಯ್ಯೋ ಅದು ಹೆಂಗಿರ್ತತೆ ಏನಪ್ಪ. ಅಂದ ಅಂತಾರೆ ಎಲ್ಲಾರು ಸಾಯಿದ್ರಾಗ ಒಮ್ಮೆರ ನೋಡ್ಬೇಕು ನಾನು. ಪಾರ್ವತಿ ನಾನು ಬರ್ತೇನೆ, ನಂದು ಒಂದು ಟಿಕೆಟ್ ಹಾಕಿಸ್ರೆ ಅನಿಮಲಿಗೆ, ನಾನು ಒಟ್ಟು ನೋಡ್ತೇನೆ ಹೆಂಗಿರ್ತದಂತೇಳಿ. ಹಾ ಹಂಗಾರ ಮ್ಯಾಗದನಲ್ಲ ಅಜ್ಜ, ಫೋನ್ ಹಚ್ಚಿ ಕರ್ಸೋ ಒಂದು 4 ದಿನಕ್ಕೆ ಅನಿಮಲಿಗೆ ಹೋಗಿ ಬರ್ರಿ ಅಂತೇಳಿ. ಅಜ್ಜಿದ್ರಷ್ಟ ಅನಿಮಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಹೋಗ್ಬಾರ್ದು. ಈ ಮಾನ್ಗಿಡಿ ಇಂಥವೆಲ್ಲ ತಿಳ್ಕೊಳಕ್ ಗೊತ್ತಾಕತಿ. ಹನಿಮೂನಿಗೆ ಅವ್ರು ಹೊಂಟಾರ, ಅವ್ರ ಜೊತೆಗೆ ಹೋಗ್ಬಾರ್ದು ಅಂತ ಗೊತ್ತಾಗದಲ್ಲನ. ನಾನೇನು ಅವ್ರ ಜೊತೆಗೆ ಇರ್ತೀನಿ ಅನ್ಲಿಲ್ಲ. ಅಕ್ಕ ಪ್ಲೀಸ್ ಅಕ್ಕ. ನೋಡವ ಲಕ್ಷ್ಮಿ, ನಾನೊಂದು ಮಾತು ಕೇಳ್ತೀನಿ, ಆದ್ರೆ ನಾ ಬಲವಂತ ಮಾಡಕ್ಕಂತೂ ಹೋಗುದಿಲ್ಲ. ಇದ್ರ ಮ್ಯಾಗ ಅವ್ರಿಗೆ ಬಿಟ್ಟಿದ್ದೆ. ಏನು ಅವ್ರು ಏನಾರು ಹ್ಞೂ ಅಂದ್ರೆ ಬರುವಂತಿ, ಇಲ್ಲ ಅಂದ್ರೆ ಬೇಡ ಬಂಗಾರ, ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ. ಆಯ್ತು ಸರಿ, ಇರ್ತೇವೆ ತೋರುವ ಪಾರ್ವತಿ. ಊಟದಾಗೈತಲ್ಲ ಏನ? ಇನ್ನೂ ಇಲ್ವೇ, ತಾಟ ಹಚ್ಚಕತ್ತ ಅತ್ತಿಯರ್ ಹೋಗ್ತೀನಿ. ಅಯ್ಯ ಕಬರ್ಗೇಡಿ, ನಿನಗೇನು ಹೇಳೀನಿ, ಏನು ಮಾಡಕತ್ತೀನಿ ಹಂಗಾರಲ್ಲಿ? ತಾಟ ಹಚ್ಚಕತ್ತಾರನ, ನೀ ಇಲ್ಲಿ ಕುಂತು ಪಂಟ್ ಹೊಡ್ಯಾಕತ್ತೀಯನ. ಏನು ಬೇಡ ನಡಿ, ಬೆಳಗಿಂದ ಚಂತನ ಆಫೀಸ್ಗೆ ಹೋಗಿರ್ತಿ. ಪಾಪ ನಿಮ್ಮ ಅತ್ತಿ ಒಂದೇ ಇರ್ತತಿ, ಕಷ್ಟ ಸುಖ ಏನಾರ ಮಾತಾಡ್ಕೊಂತ ಏನು ಅತ್ತಿ ಸುಸಿಯಾಗಿರ್ಬೇಡ್ರಿ. ತಾಯಿ ಮಗಳ ಗತಿ ಚಂದಾಗಿ ಪ್ರೀತಿಯಿಂದ ಇರ್ರಿ. ಹೋಗು ತಾಟ ಹಚ್ಚು, ಹೋಗು ಹೋಗು, ಇಡ್ಪೋ ಇಡು. ಸರಿ. ಏನಂತ? ನಿಮ್ಮ ಮಗಳು ಹಳೆಯ ಹನಿಮೂನಿಗೆ ಹೊಂಟಾರಂತ. ಈಕಿ ನೋಡ್ರಿ, ಈಕಿ ಬಿದ್ದು ಉಳ್ಳಾಡಿ ಅಳಕತ್ತಿರೋದು. ಅವ್ರು ಏನು ಅನ್ಕೋತಾರಂತಾರ ಕಬರ್ಗೇಡಿ, ಈಕಿ ಕಬ್ರ ಐತನಿಕಿಗೆ. ಈಗ ಆಕಿನ ಪಾರ್ವತಿ ಮಾತನಾಡಿತೇನ ಅಲ್ಲಿ. ಈಗ ಒಬ್ರು ಹೋದ್ರೆ ಊರಿಗೆ ಕರ್ಯಾಕ ಕಳ್ಸಾಕ ಕರ್ಕೊಂಡು ಹೋಗಾಕ ಎಷ್ಟು ಖರ್ಚು ಬರ್ತೈತಿ. ಅದು ಯಾವ ಊರಿಗೆ ಹೊಂಟಾವ ಏನೋ ಯಾರಿಗೆ ಗೊತ್ತು. ಈಕಿನ ಖರ್ಚು ಹಿಡಿಯೋದಂದ್ರೆ ಹಂಗಾಕತ್ತೇನ? ಅವ್ರಿಗೆ ಹೆಂಗೆ ಈಕಿ ನಮ್ಮ ತಂಗಿನೂ ಕರ್ಕೊಂಡು ಹೋಗೋಣ ಅಂತಾರ. ಆ ಹುಡುಗಿನೂ ಗಂಟು ಬಿದ್ದಿತ್ತಂತ ಬ್ಯಾಡ ಅಂದಾರಂತ. ಈಗ ಈಕಿನೂ ಕರ್ಕೊಂಡು ಹೋಗೋದಂದ್ರೆ ಏನ ಮಾಡ್ತಾವ, ತೀರಾ ಮಾಡ್ತಾಳ ತಗ ಹೇಳಿದ್ರ ತಗ. ಹಂಗೆಲ್ಲ ಮಾಡ್ಬಾರ್ದು. ಗಂಡ ಮನ್ಯಾಗ ಅದಾಳಕಿ, ನಾವು ಹಂಗ ವಿನಾಕಾರಣ ತೊಂದರೆ ಕೊಡ್ಬಾರ್ದವ. ಬರೀ ಹಿಂಗೆ ಅಂತೀವೋ ಎಲ್ಲದಕ್ಕೂ. ಪಾಪ ನನ್ನ ಮಗಳು ಎಲ್ಲೂ ಹೋಗಿಲ್ಲ. ಆಫೀಸ್ಗೆ ಯಾಕೆ ಹೊಂಟಾಳ ಪಾರ್ವತಿ? ಮನ್ಯಾಗ ಇರೋದು ಬಿಟ್ಟು. ಆಫೀಸ್ಗೆ ಅದು ರೀ, ನಾನು ನಿಮ್ಮ ಮುಂದೆ ಒಂದು ವಿಚಾರ ಹೇಳಿದ್ದಿಲ್ಲ. ಆಫೀಸಿಗೆ ಪಾರ್ವತಿ ನಮ್ಮ ಸಲುವಾಗಿ ಹೊಂಟಾಳ್ರಿ. ರೀ 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 ಹೇಳ್ಬೇಡ್ರಿ, ಸಮಾಧಾನ ಮಕ್ಕೋರಿ ಮಕ್ಕೋರಿ, ಅಲ್ಲೇ ಹೇಳ್ತೇನೆ. ಹೇಳು, ಎದಕ್ಕೆ ಹೊಂಟಾಳ ಆಫೀಸಿಗೆ? ಅದು ರೀ, ಅದು ನಮ್ದೀಗ ಸ್ವಲ್ಪ ಕಷ್ಟ ಐತಲ್ಲ, ಹೊಲ ಮಾರ್ತೀನಿ ಅಂದೆ, ಬೇಡ ಅಂದ್ಲ. ಅದಕ್ಕೆ ಹೊಲಗಿಲ್ಲ ಮಾರಕ್ಕೆ ಹೋಗ್ಬೇಡ್ರಿ, ಅಪ್ಪಗೆ ಆರಾಮಾಗು ಮಟನು ಗುಳಿಗೆ ಖರ್ಚು, ಔಷಧ ಖರ್ಚು, ಲಕ್ಷ್ಮಿ ಓದು ಖರ್ಚು, ಆಮೇಲೆ ಮನೆಯಾಗೂ ಸಂತಿ ಸಾಮಾನು ಎಲ್ಲ ಬೇಕಲ್ಲ ನಮ್ಗೇನು ಗಂಡು ಮಕ್ಕಳ. ಅದಕ್ಕೆ ಈಗ ಒಂದು ದೊಡ್ಡ ಕೆಲಸನೇ ಆಗ್ಬಿಟ್ಟಿತ್ತು. ನಿಮಗೆ ಗೊತ್ತಿಲ್ಲ, ಮದುವೆಗಿಂತ ಮುಂಚೆ ಏನಾಯ್ತು ಗೊತ್ತನ? ಅದು ರೀ, ಅದು ಮದುವೆ ಫಿಕ್ಸ್ ಆದಾಗ ನೀವು ದವಾಖಾನೆಗೆ ಇದ್ರಲ್ಲ, ಏಕಾಏಕಿ ಪಾರ್ವತಿ ಹೋಗಿ ಮದುವೆ ಬೇಡ ಅಂತ ಹೇಳಿ ಬಂದಿದ್ಲ. ಇಷ್ಟೆಲ್ಲ ಆತು, ಕಡೆಗೆ ಹೋಗಿ ಕೈಕಾಲು ಹಿಡಿದು ಹೆಂಗ ಮದುವೆಗೆ ಒಪ್ಸಿದೆ. ಅರವಿಂದರ ಅಪ್ಪಾರು ತಿಳುವಳಿಕೆ ಇದ್ದವ್ರು ಅದಾರ, ಪಾಪ ಮದುವೆ ಮಾಡ್ಕೊಳಕ್ ಅವರು ಒಪ್ಕೊಂಡ್ರು. ರೀ ರೀ ಸಮಾಧಾನ ಮಾಡ್ಕೊರಿ, ಏನೂ ಆಗಿಲ್ಲ. ಕಡೆ ಹಿಂಗೆಲ್ಲ ತೀರ್ಮಾನ ತಗೊಂಡಿಂದ ಆಕಿನೂ ಮದುವೆ ಆದ್ಲು. ಈ ರೀ ಖುಷಿ ಪಡ್ಬೇಕ್ರಿ. ಇಂಥ ಮಗಳು ನಮ್ಮ ಹೊಟ್ಟೆಗೆ ಹುಟ್ಟಾಳಲ್ಲ. ತಾವೊಬ್ಬಕ್ಕೆ ಮದುವೆಯಾಗಿ ಹೋಗ್ಲಿಲ್ಲ, ತಂದೆ ತಾಯಿ ಬಗ್ಗೆನೂ ವಿಚಾರ ಮಾಡಿದ್ಲಲ್ಲ, ಅಂತ ಮಗಳು ಹುಟ್ಟಾಳಲ್ಲ ಅಂತ ಖುಷಿ ಪಡ್ರಿ. ಅಲ್ಲ, ಗಂಡು ಮಕ್ಕಳೇ ತಂದೆ ತಾಯಿನ ನೋಡುದಿಲ್ಲ, ಅಂತಾದ ಹೆಣ್ಣು ಮಗಳು ಮದುವೆಯಾಗಿ ಹೋಗಿಂದು ನಮ್ಮ ಸಲುವಾಗಿ ದುಡಿತೇನೆ ಅನ್ನಕತ್ತೈತಿ. ಎಂಥ ಪುಣ್ಯ ಅಲ್ಲ ನಮ್ದು. ನಾನು ಬ್ಯಾಡ ಅಂದೆ, ಆದ್ರೆ ಅಕ್ಕಿ ಮನಸ್ಸರ ನೆಮ್ಮದಿಯಾಗಿರ್ಬೇಕಲ್ಲ, ಆ ಕಾರಣಕ್ಕೆ ಸುಮ್ಮನಾದ್ವಿ ಅಷ್ಟೇ. ಸ್ವಲ್ಪ ದಿನ ನೀವು ಆರಾಮಾದ್ರಿ ಅಂದ್ರೆ ಆಕಿನ ಕೆಲಸ ಬಿಡ ಅಂತ ಹೇಳೀನಿ ನಾನು. ಅವಾಗ ನೀವೇ ದುಡಿತಿರ್ತೀರಿ, ನಮ್ಮ ಮನೆ ನಡೀತಿರ್ತೈತಿ. ಏನು ನಾನು ಇಲ್ಲಿ ಗೋಡಪ್ಪನವ್ರ ಹೊಲ್ದಾಗದು ನಾಳೆ ಕಳಿ ಕೀಳಕ್ಕೆ ಹೊಂಟೇನಿ. ಏನು ನಮ್ಮ ಜೀವನ ನಡೆದು ಹೋಗ್ತೈತಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ನೀವು ಹಿಂಗೆ ಕಣ್ಣೀರು ಹಾಕಿದ್ರೆ ನನ್ನಿಂದ ತಡ್ಕೊಳಕ್ ಆಗಂಗಿಲ್ರಿ. ನೀವು ಅಳಬೇಡ್ರಿ, ಆರಾಮಕ್ಕಿರಿ, ಆದಷ್ಟು ದೌಡ್ ಆರಾಮಕ್ಕಿರಿ.